ಸಚಿವ ಕೃಷ್ಣ ಬೈರೇಗೌಡರ ವಿರುದ್ಧ ಭೂಕಬಳಿಕೆಯ ಆರೋಪವೊಂದು ಕೇಳಿಬಂದಿದೆ. ಬಿಜೆಪಿ ನಾಯಕರು ಈ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಆರೋಪವನ್ನು ಮಾಡಿದ್ರು. ಭೂಕಬಳಿಕೆ ಆರೋಪ ಕೇಳಿಬಂದಿದೆ. ಈ ಆರೋಪದ ಹಿಂದೆ ಕೋಲಾರದ ಕಾಂಗ್ರೆಸ್ ಶಾಸಕರ ಕೈವಾಡವೇ ಇದೆಯಾ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇರುವಂಥದ್ದು. ಗಾಲ್ಫ್ ಮೈದಾನ ನಿರ್ಮಾಣಕ್ಕೆ ಸಚಿವ ಕೃಷ್ಣ ಬೈರೇಗೌಡರು ಅಡ್ಡಿಯನ್ನ ಪಡಿಸಿದ್ರಂತೆ. ಹೀಗಾಗಿ ಕೋಲಾರದ ಪ್ರಭಾವಿ ಶಾಸಕರೇ ಇದರ ಹಿಂದೆ ಇದ್ದಾರಾ, ಅವರ ಕೈವಾಡ ಇದೆಯಾ, ಆ ಪ್ರಭಾವಿ ಶಾಸಕನೇ ಬಿಜೆಪಿ ನಾಯಕರಿಗೆ ದಾಖಲೆಗಳನ್ನು ಕೊಟ್ರಾ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ. ಸುವರ್ಣಸೌಧದ ಮೊಗಸಾಲೆಯಲ್ಲಿಯೇ ಈ ಬಗ್ಗೆ ತೀವ್ರ ಚರ್ಚೆ ನಡೀತಾ ಇರುವಂಥದ್ದು. ಕೋಲ್ಡ್ ವಾರ್ಗೆ ಕಾರಣವಾಗ್ತಾ ಇದೆಯಾ ಪ್ರಭಾವಿಗಳ ಲ್ಯಾಂಡ್ ಫೈಟ್ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ. ಕೃಷ್ಣ ಬೈರೇಗೌಡರು ಭೂ ಕಬಳಿಕೆ ಮಾಡಿದ್ದಾರೆ ಅಂತೇಳಿ ಪರಿಷತ್ತು ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿಯವರು ಆರೋಪವನ್ನು ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಗತ್ಯ ಇದ್ದರೆ ದಾಖಲೆಗಳನ್ನು ತೋರಿಸಿದ್ರೆ ತನಿಖೆ ಕೂಡ ಮಾಡಲಿ ಅಂತೇಳಿ ಕೃಷ್ಣ ಬೈರೇಗೌಡರು ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಈ ದಾಖಲೆಗಳನ್ನು ಬಿಜೆಪಿ ನಾಯಕರಿಗೆ ಕೊಟ್ಟವರು ಯಾರು ಅನ್ನೋ ಪ್ರಶ್ನೆ ಮೂಡಿದಾಗ ಇಲ್ಲಿ ಕೇಳಿ ಬರ್ತಾ ಇರುವಂಥದ್ದು ಕೋಲಾರ ಜಿಲ್ಲೆಯ ಒಬ್ಬ ಕಾಂಗ್ರೆಸ್ನವರೇ ಆದ ಪ್ರಭಾವಿ ಶಾಸಕರ ಹೆಸರು ಅಂತ ಹೇಳಲಾಗ್ತಾ ಇದೆ. ಯಾಕೆ ಗಾಲ್ಫ್ ಮೈದಾನದ ವಿಚಾರಕ್ಕೆ ಕೃಷ್ಣ ಬೈರೇಗೌಡರು ಅಡ್ಡಿಯನ್ನು ಪಡಿಸಿದ್ರಂತೆ. ಆ ಕಾರಣದಿಂದಾಗಿ ಅವರೇ ಇದರಲ್ಲಿ ಅವರ ಕೈವಾಡ ಏನಾದ್ರು ಇದೆಯಾ ಅಂತ ಸದ್ಯ ಬೆಳಗಾವಿ ಚಳಿಗಾಲದ ಅಧಿವೇಶನ ಏನು ನಡೀತಾ ಇದೆ ಬೆಳಗಾವಿಯಲ್ಲಿ, ಅಲ್ಲಿ ಸುವರ್ಣಸೌಧದ ಮೊಗಸಾಲೆಯಲ್ಲಿ ಚರ್ಚೆ ಆಗ್ತಾ ಇದೆ. ನಮ್ಮ ಕರೆಸ್ಪಾಂಡೆಂಟ್ ಮಂಜುನಾಥ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಕೃಷ್ಣ ಬೈರೇಗೌಡರ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಆರೋಪ, ಬಿಜೆಪಿ ನಾಯಕರು ಮಾಡ್ತಾ ಇರುವಂತಹ ಆರೋಪ, ಅದರ ಹಿಂದೆ ಕಾಂಗ್ರೆಸ್ ನಾಯಕರೇ ಇದ್ದಾರೆ ಅಂತ ಕೇಳಿ ಬರ್ತಾ ಇದೆ. ಇವಾಗ ಯಾವ ರೀತಿಯಲ್ಲಿ ಕಾಂಗ್ರೆಸ್ ನಾಯಕರು ಬಿಜೆಪಿ ನಾಯಕರಿಗೆ ನೆರವಾಗಿ ಈ ಆರೋಪಕ್ಕೆ ಕಾರಣರಾಗಿದ್ದಾರೆ ಮಂಜುನಾಥ್? ನವೀನ್, ಏನು ಕಂದಾಯ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡರ ವಿರುದ್ಧ ಕೆರೆ ಜಾಗ ಮತ್ತು ಸ್ಮಶಾನ ಜಾಗವನ್ನು ಕಬಳಿಕೆ ಮಾಡಿ ಹೆಸರಿಗೆ ನೋಂದಾಯಿಸಿಕೊಂಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಮತ್ತು ದಾಖಲೆಗಳನ್ನು ಬಿಜೆಪಿ ನಾಯಕರು, ಅದರಲ್ಲೂ ಕೂಡ ಛಲವಾದಿ ನಾರಾಯಣಸ್ವಾಮಿ, ತಮ್ಮೇಶ್ ಗೌಡ ಇಬ್ಬರು ಕೂಡ ಬಿಡುಗಡೆ ಮಾಡಿ ಆರೋಪಗಳನ್ನು ಮಾಡಿದ್ರು. ಈ ಒಂದು ಆರೋಪದಿಂದ ಏನು ಕಾಂಗ್ರೆಸ್ ಒಂದು ಪ್ರಭಾವಿ ಶಾಸಕರಿದ್ದಾರೆ, ಅದರಲ್ಲೂ ಕೂಡ ಕೋಲಾರದ ಶಾಸಕರು ಈ ಒಂದು ಏನು ದಾಖಲೆಗಳನ್ನು ಬಿಜೆಪಿ ನಾಯಕರಿಗೆ ಕೊಡುವಲ್ಲಿ ಅವರ ಪಾತ್ರ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು. ಅದರಲ್ಲೂ ಕೂಡ ಸುವರ್ಣಸೌಧದ ಮೊಗಸಾಲೆಯಲ್ಲಿ ಈ ರೀತಿ ಆಡಳಿತ ಪಕ್ಷದ ನಾಯಕರೇ ವಿರೋಧ ಪಕ್ಷದ ನಾಯಕರುಗಳೇ ದಾಖಲೆಗಳನ್ನು ಕೊಡ್ತಾ ಇದ್ದಾರೆ. ಸರ್ಕಾರದಲ್ಲೇ ಈ ರೀತಿ ಮುಸ್ಕಿನ ಒಂದು ಕಡೆ ಸಿಎಂ ಕುರ್ಚಿ ಕಾಳಗದ ಗುದ್ದಾಟ ಇದ್ರೆ, ಇನ್ನೊಂದು ಕಡೆ ಸಚಿವರು ಮತ್ತು ಶಾಸಕರ ನಡುವೆ ಒಂದು ಫೈಟ್ ಇರುವಂಥದ್ದು, ಮುಸ್ಕಿನ ಗುದ್ದಾಟ ಇರುವಂಥದ್ದು. ಹಾಗಾಗಿ ಅವರೇ ನಮಗೆ ಮಾಹಿತಿಗಳನ್ನು ದಾಖಲೆಗಳನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ನಾವು ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಮಗೆ ಅನುಕೂಲ ಆಗ್ತಾ ಇದೆ ಅನ್ನೋ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಏನು ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರಾಗಿ ಆ ಶಾಸಕರಿಗೆ ಸಂಬಂಧಪಟ್ಟಂಥ ಒಂದು ಜಾಗ ಏನಿತ್ತು, ಆ ಜಾಗದಲ್ಲಿ ಗಾಲ್ಫ್ ಮೈದಾನವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದಷ್ಟು ಕಾನೂನು ತೊಡಕುಗಳಿದೆ, ಅದಕ್ಕೆ ಅನುಮತಿಯನ್ನು ಕೊಡಲಿಲ್ಲ, ಅದಕ್ಕೆ ಅಡ್ಡಿಯಾಗಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ನೇರವಾಗಿ ತಮ್ಮದೇ ಒಂದು ಸಚಿವ ಸಂಪುಟ ಅಂದರೆ ತಮ್ಮ ಸರ್ಕಾರದ ಸಚಿವರಿಗೆ ವಿರುದ್ಧವೇ ದಾಖಲೆಗಳನ್ನು ಸಂಗ್ರಹ ಮಾಡಿ ಈ ರೀತಿ ವಿರೋಧ ಪಕ್ಷದ ನಾಯಕರಿಗೆ ಕೊಟ್ಟು ಅವರ ಮುಖಾಂತರ ಸಚಿವರಿಗೆ ಒಂದಷ್ಟು ಡ್ಯಾಮೇಜ್ ಮಾಡುವಂಥ ಕೆಲಸಗಳನ್ನು ನೇರವಾಗಿ ಮಾಡ್ತಾ ಇದ್ದಾರೆ ಅನ್ನೋದು ವಿರೋಧ ಪಕ್ಷದ ವಾದವಾಗಿರುವಂಥದ್ದು. ಯಾಕಂದರೆ ಸರ್ಕಾರದಲ್ಲೇ ನಾವು ಇದ್ದು ಸರ್ಕಾರದ ಸಚಿವರ ವಿರುದ್ಧ ಮಾತಾಡಿದ್ರೆ ಅದು ನೆಗೆಟಿವ್ ಆಗುತ್ತೆ. ಹಾಗಾಗಿ ನಾವು ಮಾತಾಡೋದು ಬೇಡ, ನೇರವಾಗಿ ವಿರೋಧ ಪಕ್ಷವರಿಂದ ಆರೋಪ ಮಾಡಿಸಿದ್ರೆ ಇದು ಸಾಕಷ್ಟು ಚರ್ಚೆ ಆಗುತ್ತೆ. ಆ ಮುಖಾಂತರ ಸಚಿವರಿಗೂ ಕೂಡ ತಮ್ಮ ಒಂದು ತಮ್ಮ ಬಗ್ಗೆ ತಮ್ಮ ವಿರುದ್ಧ ಕೆಲಸ ಮಾಡಿದ್ರೆ ನಾವು ಕೂಡ ವಿರುದ್ಧವಾಗಿ ಕೆಲಸ ಮಾಡ್ತೇವೆ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡಿರುವಂಥದ್ದು. ಹಿಂದೆ ಕೂಡ ಕೋಲಾರದಲ್ಲಿ ಸಚಿವ ಮುನಿಯಪ್ಪ ಮತ್ತು ರಮೇಶ್ ಕುಮಾರ್ ನಡುವೆ ಈ ರೀತಿಯ ಒಂದು ಫೈಟ್ ಇತ್ತು. ಹಾಗಾಗಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೂಡ KH ಮುನಿಯಪ್ಪ ಅವರು ಸೋತಿದ್ರು. ಆ ರೀತಿಯ ಬೆಳವಣಿಗೆಗಳು ಈಗ ಕೋಲಾರ ಜಿಲ್ಲೆಯ ರಾಜಕಾರಣದಲ್ಲಿ ನಡೀತಾ ಇರುವಂಥದ್ದು. ನವೀನ್, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.